ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 146 ಅದರ 3ನೇ ವಾಕ್ಯ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಪ್ರತ್ಯೇಕವಾಗಿ ಕೀರ್ತನೆಗಳಲ್ಲಿ ಅನೇಕ ಕೀರ್ತನೆಗಳನ್ನು ದಾವೀದನು ಬರೀತಾನೆ. ಇದು ಸಹ ದಾವೀದನ ಒಂದು ಕೀರ್ತನೆ ಎಂಬುದು ಪಂಡಿತರ ಅಭಿಪ್ರಾಯ. ಅದರ ಹೆಡ್ಡಿಂಗಲ್ಲಿ ನಾವು ಈ ರೀತಿ ಓದ್ತೇವೆ: ಯೆಹೋವನನ್ನು ಆಶ್ರಯಿಸಿಕೊಂಡವರು ಧನ್ಯನು. ದಾವೀದನು ತನ್ನ ಜೀವಿತದ ಅನುಭವದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರನ್ನು ಆಶ್ರಯಿಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಪ್ರತ್ಯೇಕವಾಗಿ ಗೋಲಿಯಾತನ ವಿರುದ್ಧವಾಗಿ ಯುದ್ಧಕ್ಕೆ ಹೋದಂತಹ ಸಮಯದಲ್ಲೂ ಸಹ ಅವನು ಆಯುಧಗಳನ್ನು ನಂಬಲಿಲ್ಲ, ಯುದ್ಧ ವಸ್ತ್ರಗಳನ್ನು ನಂಬಲಿಲ್ಲ, ಅಥವಾ ಇನ್ಯಾವುದೇ ರೀತಿಯ ಸೈನ್ಯದ ಸಹಾಯಗಳನ್ನು ಅವನು ಆಶ್ರಯಿಸಲಿಲ್ಲ. ಅವನು ಆಶ್ರಯಿಸಿದ್ದು ದೇವರನ್ನು ಮಾತ್ರ. ದಾವೀದನು ಗೋಲಿಯಾತನಿಗೆ ಹೇಳ್ತಾನೆ, ನೀನು ಈಟಿ ಕತ್ತಿ ಭರ್ಜಿಗಳೊಡನೆ ನನ್ನೊಡನೆ ಯುದ್ಧಕ್ಕೆ ಬರ್ತೀಯ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶನಾದ ಯೆಹೋವನ ನಾಮದಲ್ಲಿ ಬರ್ತೀನಿ. ಹಾಗಾದರೆ ದಾವೀದನ ಮನಸ್ಸಲ್ಲಿ ಒಂದು ದೃಢತೆ ಇತ್ತು, ದಾವೀದನ ಮನಸ್ಸಲ್ಲಿ ಒಂದು ಧೈರ್ಯ ಇತ್ತು. ನನ್ನ ದೇವರ ಸಹಾಯದಿಂದ, ನನ್ನ ದೇವರ ಶಕ್ತಿಯಿಂದ ನನಗೆ ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಆತನು ಹೇಳ್ತಾನೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ. ಪ್ರಭುಗಳು ಅಂದರೆ ಯುದ್ಧಕ್ಕೆ ಅಣಿಯಾಗಿ ನಿಂತಿರುವಂತಹ ಪ್ರಭುಗಳಾಗಿರಬಹುದು, ಅಥವಾ ಆರ್ಥಿಕವಾಗಿ ಸದೃಢರಾಗಿರುವಂತಹ ವ್ಯಕ್ತಿಗಳಾಗಿರಬಹುದು, ಸ್ಥಾನಗಳಲ್ಲಿ ಉನ್ನತರಾದಂತಹ ವ್ಯಕ್ತಿಗಳಾಗಿರ್ಬೋದು. ಇಲ್ಲಿ ಅವನು ಪ್ರಭುಗಳು ಅಂತ ಯೂಸ್ ಮಾಡೋದು ರಾಜ ಎಂಬ ಪದ ಮಾತ್ರ ಅಲ್ಲ, ಉನ್ನತವಾದಂತಹ ಸ್ಥಾನಮಾನಗಳಿರುವಂತಹ ವ್ಯಕ್ತಿಗಳು, ಹಣ ಇರುವಂತಹ ವ್ಯಕ್ತಿಗಳು, ಆಸ್ತಿ ಇರುವಂತಹ ವ್ಯಕ್ತಿಗಳು, ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರೋ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆದರೂ ಸಹ ದಾವೀದನು ಹೇಳ್ತಾನೆ, ನೀನು ಅವನಲ್ಲಿ ಭರವಸೆ ಇಡಬೇಡ. ಮಾತ್ರವಲ್ಲ, ಮಾನವನನ್ನು ನೆಚ್ಚಬೇಡ್ರಿ. ನಮ್ಮ ಆಂಟಿ ಇದ್ದಾರೆ, ನಮ್ಮ ಅಂಕಲ್ ಇದ್ದಾರೆ, ಇವರು ನನಗೆ ಸಹಾಯ ಮಾಡ್ತಾರೆ, ಅವ್ರು ನನಗೆ ಸಹಾಯ ಮಾಡ್ತಾರೆ, ಅವರಿರೋದ್ರಿಂದ ನನಗೆ ಟೆನ್ಷನ್ ಇಲ್ಲ, ಇವರಿರೋದ್ರಿಂದ ನನಗೆ ಧೈರ್ಯ ಇದೆ. ಆದರೆ ದಾವೀದ ಹೇಳ್ತಾನೆ, ಮಾನವನನ್ನು ನೀನು ನೆಚ್ಚಬೇಡ. ಯಾಕೆ ಅಂದರೆ ಅವನು ಸಹಾಯ ಮಾಡೋಕ್ಕೆ ಶಕ್ತನಲ್ಲ. ಕಾರಣ ಅವನಿಗೆ ಸಹಾಯ ಆಗುತ್ತೆ. ಆದರೆ ದಾವೀದ ಹೇಳ್ತಾನೆ, ಅವನಿಗೆ ಸಹಾಯ ಮಾಡುವಂಥ ಶಕ್ತಿ ಇಲ್ಲ. ಒಂದು ವೇಳೆ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮಗೆ ಅನೇಕರು ಹೇಳಿರ್ಬೋದು, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೇನೆ. ಆದರೆ ಸಮಯ ಬಂದಾಗ ಅನೇಕರು ಕೈ ಕೊಟ್ಟಿದ್ದಾರೆ, ಅನೇಕರು ನಿಮ್ಮಿಂದ ದೂರ ಆಗಿದ್ದಾರೆ. ಸಹಾಯ ಮಾಡುವುದಕ್ಕೆ ಸಾಧ್ಯವಿದ್ದವರೇ ಎಷ್ಟೋ ಜನ ಮುಖ ಮುಚ್ಚಿಕೊಂಡಂತಹ ರೀತಿಯಲ್ಲಿ ಅವರು ದೂರ ಹೋಗಿದ್ದಾರೆ. ನಿಮ್ಮ ಕಷ್ಟಗಳನ್ನು, ನಿಮ್ಮ ವೇದನೆಗಳನ್ನು ನೋಡದೆ ಅವರು ಹೋಗಿದ್ದಾರೆ, ಸಹಾಯ ಮಾಡಿಲ್ಲ ಅವರು. ದಾವೀದ ಹೇಳ್ತಾನೆ, ಅವನು ಸಹಾಯ ಮಾಡೋ ಶಕ್ತನಲ್ಲ. ಯಾಕೆ ಗೊತ್ತಾ? ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರ್ತಾನೆ. ಅವನ ಉಸಿರು ಹೋಗಿದ ತಕ್ಷಣ ಎಷ್ಟೇ ದೊಡ್ಡ ಆಸ್ತಿ ಉಳ್ಳವನಾದರೂ, ಎಷ್ಟೇ ದೊಡ್ಡ ಸ್ಥಾನಮಾನ ಇರುವವನಾದರೂ, ಎಷ್ಟೇ ದೊಡ್ಡ ವಿದ್ಯಾಭ್ಯಾಸ ಇರುವವನಾದರೂ, ಅವನಿಗೂ ಇರೋದು ಒಂದು ಉಸಿರು ಮಾತ್ರ. ನಮ್ಮ ಹತ್ರ ಹಣ ಇಲ್ಲ, ಅವರ ಹತ್ರ ಹಣ ಇದೆ, ನನಗೂ ಅದೇ ಉಸಿರು, ಅವ್ರಿಗೂ ಅದೇ ಉಸಿರು. ನನಗೆ ಸ್ಥಾನ ಇದೆ, ಅವರಿಗೆ ಸ್ಥಾನ ಇಲ್ಲ, ಅವ್ರಿಗೂ ಅದೇ ಉಸಿರು, ನನಗೂ ಅದೇ ಉಸಿರು. ಒಂದು ಉಸಿರಲ್ಲಿ ನಾನು ನೀವು ನಿಂತ್ಕೊಂಡಿದ್ದೀವಿ, ಉಸಿರಿನ ಬಲದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಆದ್ದರಿಂದ ದಾವೀದ ಹೇಳ್ತಾನೆ, ಇಂದಿದ್ದು ನಾಳೆ ಮಣ್ಣಿಗೆ ಸೇರುವಂತಹ ಮನುಷ್ಯನನ್ನು ನೀನು ಭರವಸೆ ಇಡಬೇಡ. ನೀನಂಥ ಆಸ್ತಿ ಇದ್ದು ಎಲ್ಲವನ್ನ ಕಳೆದುಕೊಳ್ಳುವಂತಹ ವ್ಯಕ್ತಿ ಮೇಲೆ ಭರವಸೆ ಇಡಬೇಡ. ನೀನು ಭರವಸೆ ಇಡಬೇಕಾದದ್ದು ದೇವರಲ್ಲಿ ಮಾತ್ರ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯರನ್ನು ಭರವಸೆ ಇಡ್ತಾರೆ, ಪ್ರಭುಗಳನ್ನು ಭರವಸೆ ಇಡ್ತಾರೆ. ಕೆಲವರು ತಮ್ಮ ಕೆಲಸದಲ್ಲಿ ಭರವಸೆ ಇಡ್ತಾರೆ, ಕೆಲವರು ತಮ್ಮ ಸಂಬಳದಲ್ಲಿ ಭರವಸೆ ಇಡ್ತಾರೆ, ಕೆಲವು ತಮ್ಮ ಜೀವಿತದಲ್ಲಿ ಅವರು ಮಾಡುವಂತಹ ಕಾರ್ಯಗಳಲ್ಲಿ ಭರವಸೆ ಇಡ್ತಾರೆ. ಕಳೆದ ದಿವಸ ನಾನೊಂದು ಆಟೋ ಮೇಲೆ ಈ ರೀತಿ ಬರೆದಿದ್ದನ್ನು ನಾನು ಗಮನಿಸಿದೆ. ತನ್ನವರಿದ್ದಾರೆ ಎಂದು ನಂಬಿ ಬದುಕುವುದಕ್ಕಿಂತ ದುಡಿಮೆಯನ್ನು ನಂಬಿ ಬದುಕುವುದು ಉತ್ತಮ ಅಂತ ನಾನು ಓದಿದಾಗ ನಾನು ಶಾಕ್ ಆದೆ. ಅದನ್ನು ನಾನು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಮುಂದೆ ಒಂದು ಆಟೋ ಹೋಗ್ತಾ ಇದೆ.
ಅದರಲ್ಲಿ ಬರೆದಿದ್ದಾರೆ, ತನ್ನವರಿದ್ದಾರೆ ಅಂತ ನಂಬೋದು ಬೇಡ, ದುಡಿಮೆಯನ್ನು ನಂಬೋಣ. ಆದರೆ ನನ್ನ ಮನಸ್ಸಿಗೆ ಬಂದಿದ್ದು, ತನ್ನವರನ್ನೂ ನಂಬಬಾರ್ದು, ದುಡಿಮೆಯನ್ನು ನಂಬಬಾರ್ದು. ದುಡಿಯುವುದಕ್ಕೆ ಶಕ್ತಿ ಕೊಟ್ಟ ದೇವರನ್ನು ನಂಬಬೇಕು. ದುಡಿದು ಸಂಪಾದನೆ ಮಾಡಿ ಜೀವನ ಮಾಡುವುದಕ್ಕೆ ಸಹಾಯ ಮಾಡಿದಂತಹ ಆ ದೇವರನ್ನು ನಂಬಬೇಕು. ಆ ದೇವರಲ್ಲಿ ಭರವಸೆ ಇಡಬೇಕು. ನಿನ್ನ ಸಂಬಳದಲ್ಲಿ ಭರವಸೆ ಇಡಬೇಡ, ಇವತ್ತಿದೆ ನಾಳೆ ಇರಲ್ಲ. ನಿನ್ನ ಕೆಲಸದಲ್ಲಿ ಭರವಸೆ ಇಡಬೇಡ, ಇವತ್ತಿದೆ ನಾಳೆ ಇರಲ್ಲ. ನಿನ್ನ ಆರೋಗ್ಯದಲ್ಲಿ ಭರವಸೆ ಇಡಬೇಡ, ಇವತ್ತಿರುತ್ತೆ ನಾಳೆ ಇರಲ್ಲ. ಆದರೆ ಯಾವುದರಲ್ಲಿ ಭರವಸೆ ಇಡಬೇಕು? ನಿನಗೆ ಸಂಬಳ ಕೊಡುವುದಕ್ಕೆ ಸಹಾಯ ಮಾಡಿದ, ಕೆಲಸ ಮಾಡುವುದಕ್ಕೆ ಆರೋಗ್ಯ ಕೊಟ್ಟ, ನಿನಗೆ ಅಸ್ವಸ್ಥತೆಗಳು ಬಂದಾಗ ಸೌಖ್ಯ ಮಾಡಿದಂತಹ ಆ ದೇವರಲ್ಲಿ ನಂಬೋದಾದರೆ ಆತನು ನಿನಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ದಾವೀದನೊಂದಿಗೆ ಸೇರಿ ನಾವು ಹೇಳೋಣ, ನಾನು ಪ್ರಭುಗಳಲ್ಲಿ ಭರವಸೆ ಇಡೋದಿಲ್ಲ, ಮಾನವನನ್ನು ನೆಚ್ಚೋದಿಲ್ಲ, ನನಗೆ ಸಹಾಯ ಮಾಡುವಂತಹ ದೇವರನ್ನು ನಂಬುತ್ತೀನಿ, ಆ ದೇವರ ಮುಖವನ್ನು ನೋಡ್ತೀನಿ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನಾವು ನಿನ್ನಲ್ಲಿ ಆಶ್ರಯಿಸ್ತೇವೆ. ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ. ನೀನೇ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ದೈವಿಕವಾದ ಸಾನ್ನಿಧ್ಯದೊಂದಿಗೆ ನಿನ್ನಲ್ಲಿ ನಂಬಿಕೆ ಇಟ್ಟು ಭರವಸೆ ಇಟ್ಟು ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.